ಅಲ್ಲ ಅಲ್ಲ ಗಣೇಶಣ್ಣ, ಅಲ್ಲ ಗಣೇಶಣ್ಣ ಕೇಳ್ತಾ ಇಲ್ಲ ಗಣೇಶಣ್ಣ? ಎಲ್ಲಿ ಫೋನ್ ಇಲ್ಲ ಇಟ್ಕೊಂಡಿದ್ದೆ? ಕೇಳೋದಲ್ಲ ಗಣೇಶಣ್ಣ? ನಾನು ವಿನಾಯಕ ಬೆಂಗಳೂರಿಂದ ಕೇಳೋದಿಲ್ಲ. ಹಾಂ ಮತ್ತೆ ಆರಾಮಲ್ಲ? ಹಾಂ ಅದೇ ಅದೇ ಇದು ಹೇಳೋಕ್ಕೆ ಫೋನ್ ಮಾಡಿದೆ ಮರೆ. ಇದು ಸುರೇಶ್ ಅಣ್ಣ ಬಂದಿದ್ದ ಈಗ ಒಂದು ತಿಂಗಳಿಂದ ಬಂದು ಕರೆದೋಗಾನೆ ಮದುವೆಗೆ. ನಾಡ್ದು 30ಕ್ಕೆ ಮದುವೆ ಅಂತಲ್ಲ? ಹಾಂ ಅದೇ ಮದುವೆಗೆ ಬರೋಕ್ಕಾಗೋದಿಲ್ಲ ಮರೆ, ಒಟ್ಟು ಎಡ್ಬಟ್ಟಾಗೈತಿ, ವ್ಯಾಪಾರ ಇಲ್ಲ ಆಗ್ಬಿಟ್ಟದ. ಅಲ್ಲ ಮರೆ ಈ ಬಸ್ನ ವ್ಯಾಪಾರ ಮರೆ ಎಂಥ ರೇಟ್ ಇತ್ತು ಕೊಡ್ತದೆ ಈಗ ಸೀಸನ್ನಾಗೆ? 1,500-2,000 ರೂಪಾಯಿ ಇಟ್ಟ ನಾ ಬೆಂಗಳೂರಿಂದ ಸಿರ್ಸಿ ಹೋಗೋಕೆ. ಮತ್ತು ಬಸ್ ನಮ್ಮ ಮನೆಗೆ ಬಂದು ಪಿಕಪ್ ಮಾಡ್ತೈತಿ, ಗೊತ್ತಾಗೋದಲ್ಲ? ನಮ್ಮ ಮನೆಯಿಂದ ಬಸ್ ಪಿಕಪ್ ಪಾಯಿಂಟಿಗೆ ಬರ್ಬೇಕಲ್ಲ, ಓಲಾದ ಒಂದು 405 ರೂಪಾಯಿ ಕಳ್ತಾನೆ. ಎಷ್ಟಾಯ್ತು ಲೆಕ್ಕ? 2,000 ರೂಪಾಯಿ ಮತ್ತು 500 ರೂಪಾಯಿ, 2,500 ರೂಪಾಯಿ ಆಗಲಿಲ್ಲ, ಗೊತ್ತಾತ? 2,500 ರೂಪಾಯಿ ಬಸ್ ಹತ್ಕೊಂಡು ಅದೇ ಬುಕ್ಣ ಬಸ್ ಬಿಡ್ತಾನೆ, ಮತ್ತು ಅದರಲ್ಲಿ ತಿಗಣಿ ಫ್ರೀ ಬಾಗೆ ಕೊಡ್ತಾನವ. ನಮ್ಮ ಮಲ್ಗಿ ನಿದ್ದೆ ಬರ್ತೈತಿ ಅನ್ನೋಷ್ಟೊತ್ತಿಗೆ 5 ನಿಮಿಷ ಟೈಮ್ ಐತೆ 5 ನಿಮಿಷ ಟೈಮ್ ಐತೆ ಅಂತ ಕೂಗ್ತಾನೆ, ಎಲ್ಲ ಎಬ್ಸ್ಬಿಡ್ತಾನೆ. ನಾವು ಹೌದು ಎದ್ಕೊಂಡು ಉಚ್ಚೋಗಕ್ಕೆ ಬರೋದಲ್ಲ, ಆ ಉಚ್ಚೋಗ ಜಾಗನೂ ಸರಿ ಇರ್ತೈತಿ. ಅಯ್ಯೋ ಎಂತ ಇದು ಉಚ್ಚೋಯ್ದು 3 ದಿವಸ 4 ದಿವಸ ಆಗೋದಲ್ಲ ಮರೆ. ಬೆಂಗಳೂರಿಗೆ ಬರ್ತೀವಲ್ಲ ವಾಪಸ್, ಬೆಂಗಳೂರು ಬರೋ ಹೊತ್ತಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ಬಿಡ್ತೈತಿ. ಮತ್ತು ಡಾಕ್ಟ್ರ್ ತೊಗೋಬೇಕಲ್ಲ, ಡಾಕ್ಟ್ರ್ 500-1,000 ರೂಪಾಯಿ ಮಾಡ್ತಾನೆ. ಆ ಚೆಕಪ್ ಈ ಚೆಕಪ್ಪು ಅದೇ ಇದು ಟೆಸ್ಟ್ ಅಂತ ನಾವು ಅಲ್ಲಿ 1,000 ರೂಪಾಯಿ ಆಯ್ತು. ಲೆಕ್ಕ ಎಷ್ಟಾಯ್ತು? 3,500 ರೂಪಾಯಿ ಆಗಲಿಲ್ಲ. ಅಲ್ಲಿ ನಿಲ್ಲಿಸ್ತಾರಲ್ಲ, ನಿಲ್ಲಿಸ್ಕೊಂಡೆ ಉಚ್ಚೋಯ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅಲ್ಲೆಲ್ಲ ಜನ ಎಲ್ಲ ಟೀಗೆ ಕುಡ್ಕೊಂಡು ಅದು ರೊಟ್ಟಿ ಗಿಟ್ಟಿ ತಿನ್ಕೊಂಡು ಮಜಾ ಮಾಡ್ಕೊತಿರ್ತಾರಲ್ಲ, ನಮಗೂ ತಿನ್ಬೇಕು ಕಾಣ್ತದೆ. 100-200 ರೂಪಾಯಿ ಕೊಟ್ಟು ಅದನ್ನು ತಿಂದಾಯ್ತಲ್ಲ. ಬಂದು ಮಲ್ಕೊಂಡ್ರೆ ನಿದ್ದೆ ಬರ್ತೈತಿ. ಫ್ರೀ ತಿಗಣೆ ಬಾಗೆ ಕೊಡ್ತಾನವ. ಆ ತಿಗಣಿ ಎಲ್ಲ ಕೆಚ್ಕೊಂಡು ಆ ಕಡೆ ಹೊಳ್ಳಿ ಈ ಕಡೆ ಹೊಳ್ಳಿ ಬೆಳಗ್ಗೆ ಎದ್ದು ನೋಡೋರಿಗೆ ಈ ತಲೆ ಕೂದಲೆಲ್ಲ ಹರಡ್ಕೊಂಡು ಕಣ್ಣೆಲ್ಲ ಕೆಂಪಾಗ್ತೈತಿ ಮರೆ. ನಮ್ಮ ವೆಂಕಟಣ್ಣಿಲ್ಲ ಡೆಟ್ಟ ವೆಂಕಟಣ್ಣ ಕಣ್ಣಂಗೆ ಕಾಣ್ತೈತಿ. ಹಾಗೆ ಆಯ್ತು ಮಾರ. 4 ತಿಂಗಳಿಂದ ಹೋಗಿ ಇಳಿದಾನೆ ಶಿವಾಜಿ ಚೌಕದಲ್ಲಿ ಸಿರ್ಸಲ್ಲ. ನಮ್ಮ ಮಂಜಣ್ಣ ಲೊಕೇಶನ್ನೆಲ್ಲ ಆಟ ಹೊಡಿತಾರಲ್ಲ, ಅವ್ರು ಎಂತ ಮಾಡ್ರೆ ಗೊತ್ತದ? ನಾನು ಕೇಳಿದೆ ಮಂಜಣ್ಣ ಅಲ್ಲ, ನಂದು ಅವ್ನು ಮಂಜಣ್ಣ ಗುರ್ತಾಗೋಲ್ಲ. ಯಾರು ಅಂತ ನಾನು ಹೇಳ್ದೆ. ಆಮೇಲೆ ಅವನಿಗೆ ಗೊತ್ತದ, ಆಮೇಲೆ ಮಂಡ್ಯ ಸೈ ಬಾಚ್ಕೊಂಡು ಅದೆಲ್ಲ ಮಾಡ್ಕೊಂಡು ಆಮೇಲೆ ಗೊತ್ತದ ನನಗೆ. ಹಿಂಗಾಗ್ತೈತಲ್ಲ, ಆರೋಗ್ಯನೇ ಕೆಟ್ಟೋಗಿ ಬರ್ತೈತಿ ಮಾರೆ. ಆ ಬಸ್ ಬುಕ್ಣ ಬಸ್ ಬಿಟ್ಬಿಟ್ಟು ಇಷ್ಟಕ್ಕೆ ಮುಗಿಲಲ್ಲ ಅದು ಲೆಕ್ಕಾಚಾರ ಹೇಳ್ತಾನೆ ನೋಡ. 3,500 ಆಯ್ತಲ್ಲ, 3,500 ಮತ್ತೊಂದು 200-300 ರೂಪಾಯಿ ಆಗ್ತೈತೆ ಅದು ತಿಂದಿದ್ದು. ಮತ್ತು ಸಿರ್ಸಿಂದ ಬೆಂಗಳೂರು ಬರೋದು ಬೇಡ, ಮತ್ತೊಂದು 2,500 ರೂಪಾಯಿ ಎಷ್ಟಾಯ್ತು ಲೆಕ್ಕಕ್ಕೆ? 6,000 ರೂಪಾಯಿ ಆಗಲಿಲ್ಲ ಅಲ್ಲಿಗೆ. ಮತ್ತು ಬಂದಮೇಲೆ ಮದುವೆಗೆ ಹಾಗೆ ಬರೋಕ್ಕಾಗ್ತೈತಿ. ಹುಡುಗರೇ ಕೊಡೋದು ಬೇಡ, ಒಂದು 500 ರೂಪಾಯಿ 1,000 ರೂಪಾಯಿ ಹುಡುಗರೇ ಕೊಡ್ಬೇಕಾಗ್ತೈತಲ್ಲ. 6,500-7,000 ರೂಪಾಯಿ ಆಯ್ತಲ್ಲ ಲೆಕ್ಕಕ್ಕೆ. ಅಲ್ಲ ಹಾಗೆ ಹಳೆ ಶರ್ಟ್ ಹಾಕೊಂಡು ಬರೋಕ್ಕಾಗ್ತೈತಿ? ಬರೋಕ್ಕಾಗೋದಲ್ಲ. ಹೊಸ ಶರ್ಟ್ ತೊಗೋಬೇಕಂತ ಪ್ಯಾಂಟ್ ತೊಗೋಬೇಕಲ್ಲ, ಶರ್ಟ್ ಒಂದು ಹಾಕೊಂಡು ಬರೋಕ್ಕಾಗ್ತೈತಿ? 1,500 ರೂಪಾಯಿ ಶರ್ಟು ಪ್ಯಾಂಟ್ ಎಷ್ಟಾಯ್ತು ಲೆಕ್ಕಕ್ಕೆ? 7,500-8,500 ರೂಪಾಯಿ ಆಯ್ತಲ್ಲ. ಮತ್ತು ಅಲ್ಲಿಂದ ಬೆಂಗಳೂರಿಂದ ಊರಿಗೆ ಬಂದು ಬರ್ತೀವಿ, ದೋಸ್ತರು ಕರ್ಕೊಂಡು ಅಲ್ಲಿ ಮಸಾಲೆ ದೋಸೆ ಗೋಬಿ ಮಂಚೂರಿ ತಿನ್ನೋ ಬೇಡ, ಅದೆಲ್ಲ ತಿನ್ಕೊಂಡು ಹೆಂಗೆ ಒಂದು ಖರ್ಚು ಒಂದು 500-1,000 ರೂಪಾಯಿ ಆಗ್ತೈತಲ್ಲ. 9,000-9,500 ರೂಪಾಯಿ ಆಗ್ಬಿಡ್ತೈತಿ ಲೆಕ್ಕಕ್ಕೆ. ಒಂದು ಮದುವೆಗೆ ಎಷ್ಟಾದ್ರೆ ಕತಿ ಅಂತ ಮರೆ. ನಮ್ಮಂಥ ಬಡವರು ಈ ಥರ ಟಿಕೆಟ್ ಜಾಸ್ತಿ ಮಾಡ್ರೆ ಬರೋಕ್ಕಾಗ್ತೈತಿ ಊರಿಗೆ? ನಮ್ಮೂರಿಗೆ ಬರೋಕ್ಕಾಗೋದಿಲ್ಲ ಮರೆ. ಹಾಗಾಗೈತಿ, ಇಂಥ ಪರಿಸ್ಥಿತಿ ಇಟ್ಟೈತಿ. ಅಲ್ಲ ದೊಡ್ಡವ್ರಲ್ಲಿ ಎಂತ ಮಾಡ್ತಾರೆ ನೋಡೋಕ್ಕಾಗೋದಿಲ್ಲ, ಅವರಿಗೆ ಚೆಕ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ನಿಮಗೆಲ್ಲ ಪರಿಚಯ ಐತಲ್ಲ, ಸ್ವಲ್ಪ ಹೇಳ ಮರೆಯ. ಅಲ್ಲ ಈ ಜನವರಿಲಿ ಎಂತಾಗೈತಿ ಇವತ್ತೈತೆ? ಜನವರಿಲಿ 3ಕ್ಕೆ ಒಂದು ಮದುವೆ ಐತಿ, 18ಕ್ಕೆ ಒಂದು ಐತಿ, 28ಕ್ಕೆ ನಮ್ಮ ಕ್ಲಾಸ್ಮೇಟ್ ಮದುವೆ ಐತಿ. 3 ಜನ ಕರೆದೋಗಾರೆ ಮರೆ. ಹೆಂಗೆ ಹೋಗೋದ ಮರೆ ನಮ್ಮಂಥ ಬಡವರು? ಒಂದು ತಿಂಗಳು ಒಂದು ಮದುವೆ ಹೋಗಿ ಬರೋಕೆ 9-10 ಸಾವಿರ ಬೇಕು. 3 ಮದುವೆ ಒಂದು ತಿಂಗಳು 30,000 ಆಯ್ತಲ್ಲ ಮರೆಯ. ಅಲ್ಲ ನೀ ಬೇಜಾರು ಮಾಡ್ಕೋಬೇಡ, ನಿಂಗೆ ಹೇಳ್ತಿಲ್ಲ ಮರೆಯ. ಸುರೇಶ್ ಅಣ್ಣಂಗೆ ಹೇಳು ಮರೆಯ, ಸ್ವಲ್ಪ ಬಿಜಿ ಇರುತ್ತಲ್ಲ, ಅದಕ್ಕೆ ಫೋನ್ ಹಚ್ಚಲ್ಲ ಅವನಿಗೆ, ಗೊತ್ತಾತ? ಅದು ನಿನಗೆ ಹೇಳಿದೆ, ಅದಕ್ಕೆ ಸ್ವಲ್ಪ ಹೇಳೋ ಮರೆ ಸುರೇಶ್ ಅಣ್ಣ ಹಿಂಗೆ ಆಯ್ತಾ, ಹಿಂಗೆ ಬರೋದಿಲ್ಲ, ಊರಿಗೆ ಬಂದಾಗ ಭೇಟಿ ಆಗ್ತಾ. ಹಾಂ ಅರ್ಥ ಆಯ್ತಾ? ಆಯ್ತಾ ಗಣೇಶ್ ಅಣ್ಣ ಬೇಜಾರು ಮಾಡ್ಕೊಬೇಡ. ಹಾಂ ಮತ್ತೆ ಬಂದಾಗ ಸಿಗುವ. ಓಕೆ ಆಯ್ತು.